ಮಕ್ಕಳಿಗೆ ಅವಕಾಶವೇ ಇಲ್ಲ. ಎಲ್ಲ ಮೊಬೈಲ್ ಯುಗ, ಎಲ್ಲ ಮೊಬೈಲ್ ಯುಗ, ಎಲ್ಲವೂ ಮೊಬೈಲೇ. ಈ ಮೊಬೈಲು ಮತ್ತು ಹೆಂಡತಿ ಇವೆರಡೂ ಒಂದೇ. ಹೇಗೆ ನೋಡಿ, ಬಾ ಅಂತಲ್ಲ ಅಂತಿದಾರ ಅನ್ಬೇಕಾಗಿಲ್ಲ, ಇನ್ನೊಂದು ಹೇಳ್ತೀನಿ. ಮದುವೆ ಆದ 2 ವರ್ಷಕ್ಕೆ ಮೊಬೈಲ್ ತಗೊಂಡು 2 ವರ್ಷಕ್ಕೆ ಎಲ್ಲರಲ್ಲೂ ಒಂದು ಪಶ್ಚಾತ್ತಾಪ ಮೂಡುತ್ತದೆ. ಏನು, ಇನ್ನೂ 1-2 ವರ್ಷ ಕಾದಿದ್ರೆ ಒಳ್ಳೆ ಮಾಡಲ್ ಸಿಗ್ತಾ ಇತ್ತು. ಮತ್ತೊಬ್ಬ ಕವಿ ಹೇಳ್ತಾನೆ, ಮೊಬೈಲ್ ಎಂಬ ಸಂಸಾರದಲ್ಲಿ ಗಂಡನೇ ಸಿಮ್ ಕಾರ್ಡ್, ಹೆಂಡತಿಯ ಕರೆನ್ಸಿ. ಮೊಬೈಲ್ ಎಂಬ ಸಂಸಾರದಲ್ಲಿ ಗಂಡನೇ ಸಿಮ್ ಕಾರ್ಡ್, ಹೆಂಡತಿಯ ಕರೆನ್ಸಿ. ಇನ್ನು ಮಕ್ಕಳು ಕಾಲ್ಗಳು. ಗಂಡು ಮಕ್ಕಳಾದರೆ ಇನ್ಕಮಿಂಗ್, ಹೆಣ್ಣು ಮಕ್ಕಳಾದರೆ ಔಟ್ ಗೋಯಿಂಗ್. ಗಂಡು ಮಕ್ಕಳಾದರೆ ಇನ್ಕಮಿಂಗ್, ಹೆಣ್ಣು ಮಕ್ಕಳಾದರೆ ಔಟ್ ಗೋಯಿಂಗ್. ಮಕ್ಕಳೇ ಬೇಡವೆಂದರೆ ಮಿಸ್ಡ್ ಕಾಲ್ಗಳು. ಎಲ್ಲ ಮೊಬೈಲ್ ಮಾತುಗಳು. ಒಬ್ಬ ಡಾಕ್ಟರ್ ಹತ್ರ ಬಂದ, ಏನಾಗ್ತಿದೆಯಾ ಸಾರ್, ಹೊಟ್ಟೆಯಲ್ಲಿ ಏನೋ ತಳಮಳ. ಹಾಗೆ ಹೇಳಿದ್ರೆ ಹಾಗೆ, ಕ್ಲಿಯರ್ ಆಗಿ ಹೇಳು ಏನಾಗ್ತಾ ಇದೆ. ಸಾರ್ ವೈಬ್ರೇಟಿಂಗ್. ಹೌದು ಸರ್, ತುಂಬಾ ಕಷ್ಟ ಆಗ್ತದೆ. ಮತ್ತೆ ಔಟ್ ಗೋಯಿಂಗೇ ಇಲ್ಲ ಸರ್, ಬರೀ ಮಿಸ್ಡ್ ಕಾಲ್ಗಳು, ಬಗೆಯಾದಂತ ರಿಂಗ್ ಟೋನ್ಸ್ಗಳು. ಆಗ ಡಾಕ್ಟರ್ ಅವನ ಭಾಷೆಯಲ್ಲಿ ಹೇಳಿದ, ಇದಕ್ಕೆ ಔಷಧ 2 SMS ತಗೊಂಡು ಮನೆಗೆ ಹೋಗು. ಒಬ್ಬ ಪ್ರಶ್ನೆ ಕೇಳಿದ, ರಾಜಕಾರಣದ ಹುಚ್ಚು ಆಗ ಬಹಳ, ಈಗೇನು ಕಡಿಮೆ ಆಗಿಲ್ಲ. ಒಬ್ಬ ಕೇಳಿದ, ಸಾರ್ ನಾನು MP ಎಲೆಕ್ಷನ್ಗೂ ನಿಂತಿದ್ದೇನೆ, MLA ಎಲೆಕ್ಷನ್ಗೂ ನಿಂತಿದ್ದೇನೆ, ಹೀಗೆ 2ಕ್ಕೂ ನಿಂತಿದ್ದೇನೆ, ನಿಮ್ಮ ಟೀಕೆ ಬರಲಿ ಸರ್. ನಾನು 1ಕ್ಕೆ ನಿಲ್ಲುವವ್ರನ್ನ ನೋಡಿದ್ದೆ, 2ಕ್ಕೆ ನಿಲ್ಲುವವ್ರನ್ನ ನೋಡಿರಲಿಲ್ಲ. ಮಾತು ತಿರ್ಗಾ ಅವನು ಪ್ರಶ್ನೆ ಕೇಳಿರಬಾರ್ದು, ತಿರ್ಗಾ ಅವನು 2 ಎಲೆಕ್ಷನ್ ನಿಂತಿರಬಾರ್ದು ಅಂತ ಉತ್ತರ.